ಇತ್ತೀಚೆಗೆ ಸ್ಮಾರ್ಟ್ ಫೋನ್ಗಳ ಬಳಕೆ ಅಧಿಕವಾಗಿದೆ. ಆದರೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆಯೂ ಅಧಿಕವಾಗುತ್ತಿದೆ ಎಂದರೆ ತಪ್ಪಾಗಲಾರದು. ಈಗ ಯಾವುದೇ ಕೆಲಸ ಆಗಬೇಕೆಂದ್ರೆ ಕ್ಷಣ ಮಾತ್ರದಲ್ಲಿ ಸ್ಮಾರ್ಟ್ ಫೋನ್ಗಳನ್ನ ಬಳಸಿ ಮಾಡಿ ಮುಗಿಸಬಹುದು. ಆದರೆ ಇದನ್ನೇ ಲಾಭವಾಗಿ ತೆಗೆದುಕೊಂಡು ಕೆಲವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಕೆಲವರು ವಂಚನೆ ಮಾಡಲು ಆರಂಭಿಸಿದರೆ ಇನ್ನು ಕೆಲವರು ಹುಡುಗಿಯರಿಗೆ ಮೆಸೇಜ್ ಮಾಡುವ ಮೂಲಕ ಅವರನ್ನು ಚುಡಾಯಿಸಲು ಪ್ರಾರಂಭಿಸಿದ್ದಾರೆ. ಅಂತಹದೇ ಒಂದು ಘಟನೆ ಇದೀಗ ನಡೆದಿದ್ದು, ಓಲಾ ಡ್ರೈವರ್ ಒಬ್ಬ ಒಂದು ಹುಡುಗಿಗೆ ಮೆಸೇಜ್ ಮಾಡಿರುವ ಸ್ಕ್ರೀನ್ ಶಾಟ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಸಾಮಾನ್ಯವಾಗಿ ರ್ಯಾಪಿಡೋ, ಊಬರ್, ಓಲಾ ಅಂತಹ ಅಪ್ಲಿಕೇಶನ್ ಗಳನ್ನ ನಮಗೆ ಬೇಕಾದ ಸಂದರ್ಭದಲ್ಲಿ ಟ್ಯಾಕ್ಸಿಗಳಿಗಾಗಿ ಬಳಸುತ್ತೇವೆ. ಎಷ್ಟೋ ರಾತ್ರಿ ದೂರವಿದ್ದರೂ ಡ್ರಾಪ್ ಮಾಡುವ ಉದ್ದೇಶದಿಂದ ಇವರು ಬರುತ್ತಾರೆ. ಆದ್ರೆ ಇಲ್ಲೊಂದು ಹುಡುಗಿ ತನ್ನ ಅಗತ್ಯಕ್ಕಾಗಿ ಓಲಾ ಡ್ರೈವರ್ಗೆ ಮೆಸೇಜ್ ಮಾಡಿದ್ದಾಳೆ. ಆದ್ರೆ ನಂತರ ಆ ಓಲಾ ಡ್ರೈವರ್ ಅವಳ ನಂಬರ್ ಅನ್ನ ಸೇವ್ ಮಾಡಿಕೊಂಡು ದಿನ ಬೆಳಗಾದ್ರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತಹ ಮೆಸೇಜ್ ಅನ್ನು ಕಳಿಸಲು ಪ್ರಾರಂಭಿಸಿದ್ದಾನೆ. ಮೊದಲು ಒಳ್ಳೆಯ ಮೆಸೇಜ್ ಅನ್ನು ಕಳಿಸುತ್ತಿದ್ದ ಈ ಡ್ರೈವರ್ ಕಾಲಕ್ರಮೇಣ ಕೆಲವೊಂದು ಜೋಕ್ಸ್ ಗಳನ್ನು ಕೂಡ ಕಳಿಸಲು ಪ್ರಾರಂಭಿಸಿದ್ದಾನೆ. ಇದನ್ನೆಲ್ಲ ಮೊದಲು ಆ ಹುಡುಗಿ ಇಗ್ನೋರ್ ಮಾಡಿದ್ದಾಳೆ. ಆದರೆ ಆ ಡ್ರೈವರ್ ಬರಬರುತ್ತಾ ರಾತ್ರಿಯ ಸಮಯದಲ್ಲೂ ಕೂಡ ಅವಳಿಗೆ ಅಶ್ಲೀಷ ಜೋಕ್ ಗಳನ್ನ ಕಳಿಸಲು ಮೆಸೇಜ್ ಗಳನ್ನ ಮಾಡಲು ಪ್ರಾರಂಭಿಸಿದ್ದಾನೆ. ಮುಂದೆ ಬರಬರುತ್ತಾ ಕೆಲವೊಂದು ಅಸಹ್ಯ ಫೋಟೋಗಳನ್ನ ಕಳಿಸಲು ಪ್ರಾರಂಭಿಸಿದ್ದಾನೆ. ಯಾವಾಗ ಇದು ಅತಿರೇಕ ಆಯಿತೋ ಈ ಹುಡುಗಿ ಹತ್ತಿರದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಮುಂದೆ ಆ ಡ್ರೈವರ್ ಅನ್ನ ಟ್ರ್ಯಾಕ್ ಮಾಡಿ ಅವನನ್ನ IPC ಸೆಕ್ಷನ್ 509 ಪ್ರಕಾರ ಒಳಗೆ ಕಳಿಸಿದ್ದಾರೆ. ಸ್ನೇಹಿತರೆ, ಈ ರೀತಿ ಚುಡಾಯಿಸುವುದನ್ನ ಇಂಗ್ಲಿಷ್ ನಲ್ಲಿ ಈವ್ ಟೀಸಿಂಗ್ ಅಂತ ಕರೆಯುತ್ತಾರೆ. ಹೀಗೇನಾದ್ರೂ ನೀವು ಕಂಡಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಚುಡಾಯಿಸಿದರೆ ಇದಕ್ಕೆ IPC ಸೆಕ್ಷನ್ 509 ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ 509 ಅಡಿ ನಿಮಗೆ ಜೈಲು ಶಿಕ್ಷೆ ಆಗುತ್ತದೆ. ಹಾಗಾದ್ರೆ ಈ IPC 509 ಕೋಡ್ ನಲ್ಲಿ ಏನು ಬರೆಯಲಾಗಿದೆ ಅನ್ನೋದನ್ನ ನೀವು ತಿಳಿದುಕೊಳ್ಳ ಬೇಕು. ಯಾವುದೇ ಮಹಿಳೆಯನ್ನ, ಹುಡುಗಿಯನ್ನ ಯಾವುದೇ ರೀತಿ ಅವಮಾನಿಸಿದರೆ, ಕೆಟ್ಟ ಪದಗಳನ್ನ ಬಳಸಿದರೆ, ಕೆಟ್ಟದಾಗಿ ಮಾತನಾಡಿದರೆ, ಕೆಟ್ಟದಾಗಿ ಮೆಸೇಜ್ ಅನ್ನ ಕಳಿಸಿದರೆ, ಪತ್ರಗಳನ್ನ ಬರೆದರೆ, ಅಸಭ್ಯವಾಗಿ ಸನ್ನೆಗಳನ್ನ ಮಾಡುವುದು ಹಾಗೂ ಪೀಡಿಸುವುದನ್ನು ಮಾಡಿದರೆ ಅಂತವರಿಗೆ ಕನಿಷ್ಠ ಪಕ್ಷ 3 ವರ್ಷ ಜೈಲು ಶಿಕ್ಷೆ ಹಾಗೂ ಶಿಕ್ಷೆಗೆ ಆಧಾರದ ಮೇಲೆ ದಂಡವನ್ನ ಕೂಡ ವಿಧಿಸಲಾಗಿದೆ. ಅದಕ್ಕೆ ಯಾವಾಗಲೂ ಚುಡಾಯಿಸುವ ಮೊದಲು ಈ ಒಂದು ಪಿನಲ್ ಕೋಡ್ ಅನ್ನ ದಯವಿಟ್ಟು ನೆನಪಿರಲಿ. ಹೆಚ್ಚಾಗಿ ಪಡ್ಡೆ ಹುಡುಗರು, ಪುಂಡರು ಸುಂದರ ಹುಡುಗಿಯರನ್ನ ಚುಡಾಯಿಸುವುದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ ಒಬ್ಬ IPS ಪೊಲೀಸ್ ಅಧಿಕಾರಿಯನ್ನೇ ಚುಡಾಯಿಸಿದ ಘಟನೆ ಇತ್ತೀಚೆಗೆ ನಡೆದಿದೆ. ಅದು 2018 ಅಕ್ಟೋಬರ್ 14ನೇ ತಾರೀಕು. ಪಂಜಾಬ್ನ ಗುರುದಾಸ್ಪುರದ ಬಾಬಾ ಜಸ್ವಂತ್ ಸಿಂಗ್ ಡೆಂಟಲ್ ಕಾಲೇಜು ಬೆಳಿಗ್ಗೆ ಸುಮಾರು 9:30 ಆಸುಪಾಸು. ಆ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಒಬ್ಬ ಸುಂದರ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ. ಅವಳನ್ನು ನೋಡುತ್ತಿದ್ದಂತೆಯೇ ಕೆಲವು ಪಡ್ಡೆ ಹುಡುಗರು ಅವಳನ್ನು ಚುಡಾಯಿಸಲು ಮುಂದಾಗಿದ್ದಾರೆ. ಮೊದಲು ಇಲ್ಲ ಸಲ್ಲದ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿದ್ದಾರೆ. ಆಮೇಲೆ ಅವಳ ಹಿಂದೆ ಹೋಗಿ ಕೆಲವೊಂದು ಪಂಜಾಬಿ ಹಾಡುಗಳನ್ನ ಮತ್ತು ಹಿಂದಿ ಹಾಡುಗಳನ್ನ ಹಾಡಿ ಜೋರಾಗಿ ಚುಡಾಯಿಸಿದ್ದಾರೆ. ಇಷ್ಟು ಚುಡಾಯಿಸಿದರೂ ಆ ಹುಡುಗಿ ಮಾತ್ರ ಸುಮ್ಮನೆ ಹೋಗುತ್ತಾನೆ ಇದ್ದಳು. ಇದನ್ನು ಕಂಡಂತಹ ಆ ಹುಡುಗರಿಗೆ ವಿಚಿತ್ರ ಅನಿಸುತ್ತದೆ. ಇಷ್ಟೆಲ್ಲ ಚುಡಾಯಿಸಿದರೂ ಏನಪ್ಪಾ ಈ ಹುಡುಗಿ ಸ್ವಲ್ಪನೂ ಕ್ಯಾರೆ ಮಾಡುತ್ತಿಲ್ಲ ಅಂತ. ಇಷ್ಟೆಲ್ಲ ಕಮೆಂಟ್ಗಳನ್ನು ಪಾಸ್ ಮಾಡಿದ್ರು, ಹಾಡು ಹೇಳಿ ಚುಡಾಯಿಸಿದ್ರು ಈ ಹುಡುಗಿ ಸುಮ್ಮನೆ ಹೋಗುತ್ತಿದ್ದಾಳೆ ಅಂದ್ರೆ ಇವಳಿಗೆ ಇನ್ನಷ್ಟು ಕಾಡಬೇಕೆಂದು ಅವರು ನಿರ್ಧಾರ ಮಾಡುತ್ತಾರೆ. ಇದೇ ಕಾರಣ ಕೆಟ್ಟದಾಗಿ ಅಸಭ್ಯವಾಗಿ ವರ್ತನೆ ಮಾಡಲು ಪ್ರಾರಂಭಿಸುತ್ತಾರೆ. ಅಷ್ಟರೊಳಗೆ ಎದುರುಗಡೆಯಿಂದ ಒಂದು ಸರ್ಕಾರಿ ಕಾರು ಬರುತ್ತದೆ. ಅದು ನೇರವಾಗಿ ಬಂದು ಆ ಹುಡುಗಿಯ ಪಕ್ಕದಲ್ಲೇ ನಿಂತುಕೊಳ್ಳುತ್ತದೆ ಹಾಗೂ ಅದರ ಒಳಗಿಂದ ಬಂದಂತಹ ಸಬ್ ಇನ್ಸ್ಪೆಕ್ಟರ್ ಮೋಹಿತ್ ಸಿಂಗ್ ಆ ಹುಡುಗಿಗೆ ಸಲ್ಯೂಟ್ ಹೊಡೆಯುತ್ತಾನೆ. ಇಷ್ಟು ಹೊತ್ತು ಚುಡಾಯಿಸುತ್ತಿದ್ದ ಆ ಹುಡುಗರ ಗುಂಪು ಈ ರೀತಿ ಒಬ್ಬ ಹುಡುಗಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸಲ್ಯೂಟ್ ಹೊಡೆಯೋದನ್ನ ಕಂಡು ಬೆವತು ನೀರಾಗಿ ಅಲ್ಲೇ ನಿಂತಿದ್ದಾರೆ. ಆಗ ಆ ಹುಡುಗಿ ಸಿನಿಮಾ ಸ್ಟೈಲ್ ನಲ್ಲಿ ಟರ್ನ್ ಆಗಿ ಹುಡುಗರನ್ನ ನೋಡಿದ್ದಾಳೆ. ಅಷ್ಟೇ, ಅಲ್ಲಿಂದ ಹುಡುಗರು ಹುಸೇನ್ ಬೋಲ್ಟ್ ಓಡುವ ಹಾಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ.
ಆ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, IPS ನವಜೋತ್ ಸಿಮಿ. ಪಂಜಾಬ್ನ ಗುರ್ದಾಸ್ಪುರ್ ನಿವಾಸಿ. ಅವರು 2017ರಲ್ಲಿ UPSC ಪರೀಕ್ಷೆಯಲ್ಲಿ 735ನೇ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿದ್ದರು. IPS ಅಧಿಕಾರಿಯಾಗುವ ಮೊದಲು ನವಜೋತ್ ಸಿಮಿ ಬಾಬಾ ಜಸ್ವಂತ್ ಸಿಂಗ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಪದವಿಯನ್ನು ಕೂಡ ಪಡೆದಿದ್ದರು. ಅಂದು ನವಜೋತ್ ಸಿಮಿ ಬೇಕು ಅಂತಾನೆ ತಾವು ಓದಿದಂತಹ ಕಾಲೇಜಿಗೆ ಸಿವಿಲ್ ಡ್ರೆಸ್ ನಲ್ಲಿ ಕಾಲೇಜಿಗೆ ಬಂದು ತನಗೆ ಸಹಾಯ ಮಾಡಿದ್ದ ಹಾಗೂ ಕಲಿಸಿದ ತನ್ನ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳಲು ಅಲ್ಲಿಗೆ ನಡೆದುಕೊಂಡೇ ಕಾಲೇಜಿಗೆ ಬಂದಿದ್ದಾಳೆ. ಈ ವಿಷಯ ಗೊತ್ತಿರದ ಕೆಲವು ಪುಂಡರು ಈ ರೀತಿ ಅವರನ್ನ ಚುಡಾಯಿಸಲು ಹೋಗಿದ್ದಾರೆ. ಚುಡಾಯಿಸಿ ಈಗ ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನವಜೋತ್ ಸಿಮಿ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಸರಿಯಾಗಿ ಓದಲು ಹೇಳಿ ತಮ್ಮ ಕೆಲಸಕ್ಕೆ ಮುಂದೆ ಹೋಗಿದ್ದಾರೆ. ಇತ್ತೀಚೆಗೆ IAS ಅಲ್ಲದೆ ಹೆಚ್ಚಾಗಿ ಯುವಕರು ಇಷ್ಟಪಡುವಂತಹ IPS ನಂತಹ ಹುದ್ದೆಗಳಿಗೆ ಸುಂದರ ಹುಡುಗಿಯರು ಕೂಡ ಇಷ್ಟಪಟ್ಟು IPS ಅನ್ನ ಬಯಸುತ್ತಿದ್ದಾರೆ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯವೇ ಆಗಿದೆ. ಅಷ್ಟಕ್ಕೂ ಈ IPS ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಎಂದರ್ಥ. ಇದು ಭಾರತದ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಸೇವೆಯಾಗಿದೆ. 1948ರ ಮೊದಲು ಇದನ್ನ ಬ್ರಿಟಿಷ್ ಇಂಪೀರಿಯಲ್ ಸರ್ವಿಸ್ ಅಂತ ಕೂಡ ಕರೆಯಲಾಗುತ್ತಿತ್ತು. ಅದನ್ನ ಮುಂದೆ IPS ಗೆ ಬದಲಾಯಿಸಲಾಗಿದೆ. ಅಂದ್ರೆ ಭಾರತೀಯ ಪೊಲೀಸ್ ಸೇವೆ ಎಂದು ಈಗ ಅದನ್ನ ಕರೆಯಲಾಗುತ್ತದೆ. IPS ಹುದ್ದೆ ಎರಡು ರೀತಿಯಲ್ಲಿ ಲಭ್ಯವಿದೆ. ಒಂದು, ರಾಜ್ಯ ಪೊಲೀಸ್ ಸೇವಾ ಅಧಿಕಾರಿಗಳಿಗೆ ಬಡ್ತಿ ನೀಡುವ ಅಂದ್ರೆ ಪ್ರಮೋಷನ್ ಮೂಲಕ ಅವರು IPS ಹುದ್ದೆಯನ್ನ ಅಲಂಕರಿಸಬಹುದು. IPS ಆಗಲು ಎರಡನೇ ಮಾರ್ಗವೇನೆಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಆಯ್ಕೆಯಾಗುವುದು. ಅಂದ್ರೆ UPSC ಪರೀಕ್ಷೆಯ ಮೂಲಕ IPS ಆಗಬಹುದು. UPSC ಪ್ರತಿ ವರ್ಷ ನಾಗರಿಕ ಸೇವೆಗಳ ಪರೀಕ್ಷೆಯನ್ನು ನಡೆಸುತ್ತದೆ. ಪ್ರತಿ ವರ್ಷ ಈ ಒಂದು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಸಂಖ್ಯೆ 6 ಲಕ್ಷಕ್ಕೂ ಮೀರಿದೆ. ಈ ಪರೀಕ್ಷೆಯ ಮೂಲಕ ಇನ್ನೂ ಹಲವು ಹುದ್ದೆಗಳನ್ನ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಇದರಲ್ಲಿ IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್, IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇನ್ನೊಂದು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಅರ್ಥ. UPSC ಪರೀಕ್ಷೆ 3 ಹಂತಗಳಲ್ಲಿ ನಡೆಯುತ್ತದೆ. ಇದರಲ್ಲಿ ಮೊದಲನೇ ಹಂತವೆಂದರೆ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆ, ಅಂದ್ರೆ ಇದನ್ನ ಪ್ರಿಲಿಮ್ಸ್ ಅಂತ ಕರೆಯಲಾಗುತ್ತದೆ. ಎರಡನೆಯ ಪರೀಕ್ಷೆ ಹಂತವು ನಾಗರಿಕ ಸೇವಾ ಮುಖ್ಯ ಪರೀಕ್ಷೆ ಆಗಿದೆ. ಇದನ್ನ ಮೇನ್ಸ್ ಅಂತಾನೆ ಕರೆಯುತ್ತಾರೆ. ಮೂರನೇ ಹಂತ UPSC ವೈಯಕ್ತಿಕ ಪರೀಕ್ಷೆ, ಅಂದ್ರೆ ಇದನ್ನ ಇಂಟರ್ವ್ಯೂ ಅಂತ ಕರೆಯುತ್ತಾರೆ. ಭಾರತದಲ್ಲಿ IPS ಅಧಿಕಾರಿಯಾಗಲು ಅಭ್ಯರ್ಥಿಗಳು UPSC ನಿಗದಿಪಡಿಸಿದ ಕಟ್ಟುನಿಟ್ಟಾದ ಮಾನದಂಡಗಳನ್ನ ಪೂರೈಸಬೇಕು. ವಯಸ್ಸಿನ ಮಿತಿ, ಗರಿಷ್ಠ ವಯೋಮಿತಿಯನ್ನ 21 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ವರ್ಗಕ್ಕೆ ಅನುಗುಣವಾಗಿ ಗರಿಷ್ಠ ವಯಸ್ಸು ಬದಲಾಗುತ್ತದೆ. ಅತ್ಯುನ್ನತ ಶ್ರೇಣಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ IAS ಹಂಚಲಾಗುತ್ತದೆ. IPSC ಕನಿಷ್ಠ ಶಿಕ್ಷಣ ಅರ್ಹತೆ ಅಂದ್ರೆ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಪದವಿ ಅಂದ್ರೆ ಡಿಗ್ರಿ ಪಡೆದಿರಬೇಕು. ಸಾಮಾನ್ಯ ವರ್ಗ ಅಭ್ಯರ್ಥಿಗಳು ಅಂದ್ರೆ ಜನರಲ್ ಕ್ಯಾಟಗರಿ ಬರುವಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನ 6 ಬಾರಿ ನೀಡಲು ಸಾಧ್ಯವಿದೆ. ಇದು ನೀವು 32 ವರ್ಷಗಳ ಕಾಲ ಕೊಡಬಹುದು. ಇತರ ವರ್ಗಗಳಿಗೆ ಈ ಪ್ರಯತ್ನಗಳು ಅಂದ್ರೆ ಅಟೆಂಪ್ಟ್ಗಳು ಹೆಚ್ಚಾಗಿರುತ್ತವೆ. ಹೀಗೆ ಪಾಸ್ ಆದಂತಹ ಈ IPS ಅಧಿಕಾರಿಗಳನ್ನ 3 ತಿಂಗಳ ಫೌಂಡೇಶನ್ ತರಬೇತಿಯ ನಂತರ IPSC ಅಧಿಕಾರಿಗಳನ್ನ ಹೈದರಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಟ್ರೈನಿಂಗ್ ಆಗಿ ಕಳಿಸಲಾಗುತ್ತದೆ. ಅಲ್ಲಿ ಅವರಿಗೆ ಪೊಲೀಸ್ ತರಬೇತಿ ನೀಡಲಾಗುತ್ತದೆ. ಅವರ ತರಬೇತಿಯಲ್ಲಿ ಕುದುರೆ ಸವಾರಿ, ಪರೇಡ್ ಮತ್ತು ಶಸ್ತ್ರಾಸ್ತ್ರ ಬಳಕೆ ಒಳಗೊಂಡಿವೆ. ಮುಂದೆ ಈ ತರಬೇತಿಯ ಮುಗಿದ ನಂತರ ಅವರಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪೋಸ್ಟಿಂಗ್ ಮಾಡಲಾಗುತ್ತದೆ. IPS ಅಧಿಕಾರಿಗಳು ಅಪರಾಧವನ್ನ ತನಿಖೆ ಮಾಡಬೇಕು ಮತ್ತು ಅವರು ನಿಯೋಜಿಸಿದ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಬೇಕು. IAS ಅಧಿಕಾರಿಗಳಿಗೆ ಯಾವುದೇ ರೀತಿಯ ಡ್ರೆಸ್ ಕೋಡ್ ಇರುವುದಿಲ್ಲ ಮತ್ತು ಔಪಚಾರಿಕ ಉಡುಗೆಯಲ್ಲಿ ಅವರು ಇರಬಹುದು. ಅದೇ ಸಮಯದಲ್ಲಿ IPS ಅಧಿಕಾರಿಗಳು ಕರ್ತವ್ಯದಲ್ಲಿದ್ದಾಗ ಸಮವಸ್ತ್ರಗಳನ್ನ ಧರಿಸುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಒಬ್ಬ IPS ಅಧಿಕಾರಿ ಅಂದ್ರೆ ಹೀಗಿರುತ್ತಾನೆ. ಏನೆಲ್ಲ ಪರೀಕ್ಷೆಗಳನ್ನ ಕೊಟ್ಟು ಪಾಸ್ ಆಗಿ IPS ಪದವಿಯನ್ನ ಪಡೆಯುತ್ತಾನೆ ಅಂತ. ಅಷ್ಟೇ ಅಲ್ಲ, ಈ ವಿಡಿಯೋ ಮೂಲಕ ನೀವು IPC 509 ಏನು ಅನ್ನುವುದನ್ನ ಕೂಡ ಗೊತ್ತಾಗಿದೆ. ದಯವಿಟ್ಟು ಅದಕ್ಕೆ ಯಾವುದೇ ರೀತಿ ಯಾವುದೇ ಹುಡುಗಿಯನ್ನಾಗ್ಲಿ ಯಾವುದೇ ವ್ಯಕ್ತಿಯನ್ನಾಗ್ಲಿ ಎಂದು ಚುಡಾಯಿಸಲು ಹೋಗಬೇಡಿ. ಇಲ್ಲ ಅಂದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇಂತಹದೇ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.